ಏನು ಕೊಟ್ಟೆ ಮುಗೀತು ಅಂತ ತಗೋ ಅಂತ ಇದೀನಿ, ನೀನ್ ತಗೋತಾ ಇಲ್ಲ. ನಾನು ಯಾವ್ದ್ರಲ್ಲಿ ಮಾಡ್ತೀನಿ ನೋಡಿಲ್ಲ, ನಾನು ನೋಡಿಲ್ಲ, ಇವ್ರು ನೋಡಿದ್ದೀರಾ. ಇವತ್ತು ಬಹುತೇಕ ಕರ್ನಾಟಕದಲ್ಲಿ ಎಲ್ಲ ಹೆಣ್ಮಕ್ಳು ಸೈಲೆಂಟಾಗಿರ್ತಾರೆ. ಎಲ್ಲೂ ಕಿಚ್ಚು ಸದ್ದುಗಳು ಕೇಳಿಸಲ್ಲ ಅವ್ರ ಗಂಡಂದಿರ ಮೇಲೆ. ಹಾಯ್ ಹಲೋ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ AKA ಟ್ಯಾಲೆಂಟೆಡ್ ಕಲಾವಿದ. ಸೊ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ. ಆ್ಯಂಡ್ ನಮ್ಮ ದಂಪತಿನ ನೀವಿಬ್ಬರು ಆಶೀರ್ವಾದ ಮಾಡ್ತಾಯಿದ್ದೀರ, ನೀವೆಲ್ಲ ಜನ ನಮ್ಮಿಬ್ರಿಗೆ ಅಷ್ಟೇ ಲವ್ ಕೊಡ್ತಾಯಿದ್ದೀರಾ. ಸೊ ಇವತ್ತು ಬಂದುಬಿಟ್ಟು ಭೀಮ್ನ ಅಮಾವಾಸ್ಯೆ. ಸೊ ಈ ವ್ಲಾಗು ನಿಮಗೋಸ್ಕರನೇ. ಆ್ಯಕ್ಚುಲಿ ಎಷ್ಟೋ ಜನ ಹೇಳ್ತೀರಿ ಡೈಲಿ ವ್ಲಾಗ್ಸ್ ಮಾಡಿ ಅಂತ, ಅದರಿಂದ ಭೀಮ್ನ ಅಮಾವಾಸ್ಯೆದು ಮಾಡೋಣ ಅಂದ್ಕೊಂಡ್ವಿ. ಬಟ್ ಭೀಮ್ನ ಅಮಾವಾಸ್ಯೆ ದಿವಸ ನಿನ್ನೆ ಭೀಮ್ನ ಅಮಾವಾಸ್ಯೆಗೆ ಏನೇನು ಬೇಕೋ ಆ ಸಾಮಗ್ರಿಗಳನ್ನೆಲ್ಲ ಪರ್ಚೇಸ್ ಮಾಡಿದ್ವಿ. ಹಾಗೆ ನನ್ನ ಹೆಂಡತಿಗೆ ಏನಾದರೂ ರಿಟರ್ನ್ ಗಿಫ್ಟ್ ಕೊಡಬೇಕಲ್ಲ. ಸೊ ಆದ್ದರಿಂದ ಅವಳಿಗೆ ನಿನ್ನೆ ಏನೇನು ಪರ್ಚೇಸ್ ಮಾಡೋಕ್ಕೆ ಹೋದ್ವಿ ಅನ್ನೋದನ್ನು ಒಂದು ಝಲಕ್ನ ಹೋಗಿ ನೋಡ್ಕೊಂಬನ್ನಿ. ಸೊ ಇವತ್ತು ನಾಳೆ ಭೀಮ್ನ ಅಮಾವಾಸ್ಯೆ ಇರೋದು. ಇವತ್ತು ನಾನು ಅವಳನ್ನ ಆಚೆ ಕಡೆ ಶಾಪಿಂಗ್ ಕರ್ಕೊಂಡು ಹೋಗ್ಬೇಕು ಅಂತ ಫಿಕ್ಸ್ ಆಗಿದ್ದೆ. ಸೊ ಆದ್ದರಿಂದ ಅವಳಿಗೆ ಎರಡು ಸರ್ಪ್ರೈಸ್ ಇದೆ. ಒಂದು ಸರ್ಪ್ರೈಸು ಅವಳಿಗೆ ಗೊತ್ತಿದ್ದು ಕೊಡ್ತೀನಿ, ಇನ್ನೊಂದು ಸರ್ಪ್ರೈಸ್ ಅವಳಿಗೆ ಗೊತ್ತಿಲ್ಲದೇ ಕೊಡ್ತೀನಿ. ಸೊ ಪ್ರಾಬಬ್ಲಿ ನಾನು ಗೋಲ್ಡ್ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಅವಳಿಗೊಂದು ಅಟ್ಲೀಸ್ಟ್ ಒಂದು ಸಣ್ಣ ಟೋಕನ್ ಆಫ್ ಅಪ್ರಿಷನ್ ನಾನೇನು ಕೊಡೋಕ್ಕಾಗಲಿಲ್ಲ ಅವಳಿಗೆ, ಫ್ರಮ್ ದ ಸ್ಕ್ರ್ಯಾಚ್ ನಾನು ಕೊಡೋಕ್ಕಾಗಲಿಲ್ಲ. ಸೊ ಗೋಲ್ಡ್ ಕೊಡಬೇಕು ಅಂತ ಫಿಕ್ಸ್ ಆಗಿದೆ. ಸೊ ಭೀಮ್ನ ಅಮಾವಾಸ್ಯೆ ದಿವಸ ಆಮೇಲೆ ನಾನು ಕೊಡ್ತಾಯಿದ್ದೀನಿ ಅಂತಷ್ಟು ಶೋಕಿಗೆ ಅಂತನೂ ಅಲ್ಲ, ಜಸ್ಟ್ ಸ್ಮಾಲ್. ಅವ್ರ ಮನೇಲಿ ಕಷ್ಟಪಟ್ಟು ಬೆಳಗ್ಗೆಯಿಂದ ಸಾಯಂಕಾಲ ನಮಗೋಸ್ಕರ ದುಡಿತಿದ್ದಾರೆ ಅಂತ ಅಂದಮೇಲೆ ನಾವು ಅವ್ರಿಗೆ ಸಣ್ಣದಾಗಿ ಏನಾದರೂ ಅವ್ರಿಗೆ ಇಷ್ಟ ಆಗೋದು ಕೊಡಬೇಕು ಅನ್ನೋದು ನನ್ನ ಸಿದ್ಧಾಂತ. ಸೊ ಭೀಮ್ನ ಅಮಾವಾಸ್ಯೆ ಇರೋದ್ರಿಂದ ಅವಳಿಗೆ ನಾನೊಂದು ಸೀರೆ ಕೊಡಿಸ್ಬೇಕು ಅಂದ್ಕೊಂಡಿದ್ದೀನಿ. ನನಗೆ ಸೀರೆ ಸೆಲೆಕ್ಷನಲ್ಲಿ ತುಂಬ ವೀಕ್ ಇದ್ದೀನಿ. ಸೊ ಆದ್ದರಿಂದ ಅವಳನ್ನೇ ಕರ್ಕೊಂಡೋಗಿ ಒಂದು ಒಳ್ಳೆ ಸೀರೆ ಕೊಡಿಸೋಣ ಅಂತ ನನ್ನ ಪ್ಲ್ಯಾನಲ್ಲಿದ್ದೀನಿ. ನಾನು ಅವಳಿಗೆ ರೆಡಿ ಆಗು ಅಂತ ಹೇಳಿದ್ದೀನಿ. ಸೊ ಅವಳನ್ನ ನಾನು ಸರ್ಪ್ರೈಸ್ ಗಿಫ್ಟ್ ಕೊಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಜಾನುಮ, ನಾಳೆ ಭೀಮ್ನ ಅಮಾವಾಸ್ಯೆ. ಹೌದು. ಸೊ ಭೀಮ್ನ ಅಮಾವಾಸ್ಯೆ ಅಂದ್ರೆ ಏನು? ಗಂಡನ ಕಾಲ್ನ ಹೇಳಿ. ಅದೇ ಪೂಜೆ ಮಾಡಿ ಗಂಡನ ಕಾಲೇಲಿ ಸಮೃದ್ಧಿ ಎಲ್ಲ ಚೆನ್ನಾಗಾಗ್ಲಿ ಅಂತ ಹೆಂಡತಿ ಪೂಜೆ ಮಾಡ್ತಾರೆ. ಸೊ ಆದ್ರಿಂದ ನಾನು ನಿನಗೀಗ ನನ್ನ ಸೀರೆ ಸೆಲೆಕ್ಷನ್ ಎಲ್ಲ ವೀಕ್ ಅಲ್ವಾ. ಸೊ ಅದರಿಂದ ನೀನೇ ಸೀರೆ ಸೆಲೆಕ್ಟ್ ಮಾಡಲಿಲ್ಲ. ನಿನ್ನ ಈಗ ಸೀರೆ ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದೀನಿ. ಓಕೆ, ಎಷ್ಟ್ರದ್ದು? 500 ರೂಪಾಯಿ, 1000, ಆಯ್ತು, 1500 ಸಾಕು. 1000 ರೂಪಾಯಿದು ಲೇ ನನ್ನ ಹೆಂಡತಿ ಕಣೆ, ನಿಂಗೆ ಕೊಡಿಸ್ತಾ ಇದೀನಿ 50,000 ರೂಪಾಯಿಂದು ಸ್ಯಾರಿ ಅಲ್ಲ. ಸೊ ಬನ್ನಿ ಹೋಗಿ ಲೆಟ್ಸ್ ಪರ್ಚೇಸ್ ಸ್ಯಾರಿ. ಸೊ ಫಸ್ಟ್ ಟೈಮ್ ಮದುವೆ ಆದ್ಮೇಲೆ ನನ್ನ ಹೆಂಡತಿನ ಕರ್ಕೊಂಡು ಹೋಗ್ತಾರೆ. ನಾನು ಇಲ್ಲೆಲ್ಲ ಫ್ರೂಟ್ಸ್ ನೋಡ್ತೀನಿ, ನಂಗೆ ಫ್ರೂಟ್ಸ್ ಅಂದ್ರೆ ಇಷ್ಟ ಅಲ್ವಾ. ನೋಡ್ತೀನಿ, ನೋಡಿದ ತಕ್ಷಣ ಸೀರೆ ಹೇಳ್ಕೊಂಡು ಹೋಗ್ಬಿಡೋದು, ನಿಲ್ಸೋದೇ ಇಲ್ಲ. ಗಾಡಿನೂ ನಿಲ್ಸಲ್ಲ, ನಿಲ್ಸಲ್ಲ. ಏನು ಗೊತ್ತಾ, ಫ್ರೂಟ್ಸ್ ಎಲ್ಲ ಬೇಡ, ಫ್ರೂಟ್ಸ್ ಎಲ್ಲ. ಸೀರೆ ಶಾಪಿಂಗ್ ಬಂದರೆ ನಿಮ್ಗೆ ಗೊತ್ತಿಲ್ಲ, ಅಷ್ಟೊಂದು ಸೀರೆಗಳನ್ನ ತೋರಿಸ್ತಾ ಇರ್ತಾರೆ. ಹೆಣ್ಮಕ್ಳಿಗೆ ಕನ್ಫ್ಯೂಸ್ ಆಗೋ ರೇಂಜಿಗೆ ಆ ಥರ ಕಲೆಕ್ಷನ್ಸ್ ಇಟ್ಟರೆ ಅವರು 1 hour ಅಲ್ಲ 5 hour ಮಾಡೋದು ಸಹಜ ಅಂತ ನಾನು ಸೀರೆ ಅಂಗಡಿ ಹೋದ್ಮೇಲೆ ಗೊತ್ತಾಗಿದ್ದು. ಫೈನಲ್ ಆಗಿ ನಾನು ತಗೋ ಅಂತ ಇದ್ದೀನಿ. ನಾನು ಬೇಗ ಮುಗೀತು ಅಂತ ತಗೋ ಅಂತ ಇದ್ದೀನಿ, ನೀನು ತಗೋತಾ ಇಲ್ಲ. 1 hour ಮಾಡ್ಬೇಕಂತ ಫಿಕ್ಸ್ ಆಗಿದ್ಯಾ? ಚೆನ್ನಾಗಿತ್ತು, ತಗೋ, ಸೂಪರ್. ಅದಕ್ಕಾದ್ರು ನೋಡಿ, ಇದು ಸಾಫ್ಟ್ ಸಿಲ್ಕ್ ಅಂತ ಎಷ್ಟು ಚೆನ್ನಾಗಿದೆ ನೋಡ್ಬೋದು. ಚೆನ್ನಾಗಿದೆ ಅಲ್ಲ, ಹೊಸದಾಗಿ ಸಾಫ್ಟ್ ಸಿಲ್ಕ್ ಅಂತ. ಇದರಲ್ಲೂ ಚೆನ್ನಾಗಿ ಕಾಣಿಸ್ತಿತ್ತು, ರಿಚ್ಚಾಗಿ ಕಾಣಿಸ್ತಿದೆ ಸ್ವಲ್ಪ. ಎಲ್ಲ ಸೀರೆಲ್ಲೂ ಸಖತ್ತಾಗಿ ಕಾಣಿಸ್ತಿದ್ಲು. ಅದನ್ನು ನಾನು ಅವಳಿಗೆ ಹೇಳಿದ್ರೆ ನಾನು ಬೇಗ ಶಾಪಿಂಗ್ ಮುಗಿಸ್ಲಿ ಅಂತ ಹೇಳ್ತಿದ್ದಾನೆ ಅಂತ ಅನ್ಕೋತಿದ್ದಾಳೆ. ನಾನೇನು ಮಾಡಲಿ? ಸೊ ನೋಡಿ, ಸೀರೆ ಕೊಡ್ಸಿದ್ದೀನಿ ನಾನು, ನೀನು ಕೊಡಿಸ್ತೀನಿ. ಆದರೆ ನೀನು ಅವರ್ಗಟ್ಲೆ ಮಾಡ್ತೀಯಾ. ಒಂದ್ ಸ್ಯಾರಿ ಕನ್ಫರ್ಮ್ ಆಗಲ್ವಲ್ಲ ಜನಮ್ಮ ನೀನು? ಹಂಗೆ ಹುಡುಗಿರ್ ಒಂದ್ ಸಾರಿಗೆ ನೋಡಲ್ಲ, ಆಯ್ತಾ. ನಾನು ಆಲ್ರೆಡಿ ಒಂದ್ ಸಾರಿ ನೋಡಿದ್ದೆ. ನನ್ ಸಾರಿ ನಿಂಗೆ ಇಟ್ಕೊಂಡ್ ನೋಡಿದಾಗ ಯಾವ್ದು ಚೆನ್ನಾಗಿದೆ ಅದನ್ನ ಹೇಳ್ಬೇಕು. ಎಲ್ಲಾನು ಚೆನ್ನಾಗಿದೆ, ನೀನ್ ಎಲ್ಲದಲ್ಲೂ ಚೆನ್ನಾಗಿ ಕಾಣಿಸ್ತೀಯ ಅಂತ ನಾನು. ನೀನ್ ಎಲ್ಲದಲ್ಲೂ ಚೆನ್ನಾಗಿ ಕಾಣಿಸ್ತೀಯ, ಡಿಸಿಷನ್ ಹೇಳಬೇಕು. ನೀನ್ ಎಲ್ಲದಲ್ಲೂ ಕ್ಯೂಟ್ ಟೀಪ್ ಐತ್ರ ಆಗ್ತೀಯಾ. ನಾನು ಬಡವ, ನೊಂದಿದ್ದೇನೆ. ಈಗ ಶಾಪಿಂಗ್ ಆಯ್ತು. ಈಗ ಭೀಮ್ನ ಅಮಾವಾಸ್ಯೆ ಪೂಜೆಗೆ ಒಂದಷ್ಟು ಐಟಮ್ಗಳನ್ನ ತಗೋಬೇಕು ಅಂತಿದ್ದಾಳೆ. ಸೊ ಬನ್ನಿ, ಪೂಜೆಗೆ ಬೇಕಾಗಿರೋ ಐಟಮ್ಗಳನ್ನ ತಗೊಂತಾಳೆ. ಏನೇನು ಬೇಕು ಪೂಜೆಗೆ? ನಾರ್ಮಲ್ ಹೂವು ಅದೆಲ್ಲ. ನಾರ್ಮಲ್ ಅಲ್ಲ, ನಾರ್ಮಲ್. ನಾರ್ಮಲ್ ನೀನು ಆಡ್ಕೊಳ್ಳೋದು ಬಾ ಬಾ. ಸೊ ಈಗ ನನ್ನ ಹೆಂಡತಿಗೆ ಸೀರೆ ಇಷ್ಟ ಆಯ್ತಾ ಇಲ್ವಾ? ಸೀರೆ ಏನೇನ ಗೊತ್ತಾ, ಇಷ್ಟ ಆಯ್ತು ಸಾರಿ ಅಂತ ಹೇಳು ಅಂತ ವಿಡಿಯೋ ಬರೀ ಸಾರಿ ಎಲ್ಲ ಚೆನ್ನಾಗಿದೆ.
ಹೂವಕ್ಕೆ ದುಡ್ಡು ಕೊಟ್ರು ಜಸ್ಟ್ 500 ರುಪೀಸ್ ಅಮೌಂಟ್ ಹಾಕಿದ್ರು ಆಯ್ತು ಹೂವ ತಗೊಳಕ್ಕೆ ಅಂತ. ಹೂವದ್ ಲೆಕ್ಕ ಕೇಳ್ತಿದಾರೆ ಎಷ್ಟೆಷ್ಟು ಆಯ್ತು. ಹೌದು ಗೈಸ್, 500 ರೂಪಾಯಿ ಕಳಿಸಿದೀನಿ. 500 ರೂಪಾಯಿ ಹೆಂಗ್ ಲೆಕ್ಕ ಅಂತಂದು. ಏನೇನ್ ಲೆಕ್ಕ, ಏನೇನ್ ತಗೊಂಡೆ, ಅದ್ ತಗೊಂಡೆ, ಒಂದ್ ಮಳ ಹೂ ತಗೊಂಡೆ, ನಾಲ್ಕು ಮಳ ತಗೊಂಡೆ, ಅದ್ ತಗೊಂಡೆ ಅಂತ ಹೇಳ್ತಾಳಲ್ಲ. ಲೆಕ್ಕ ಕೊಡು ಒಂದೇ, ತಪ್ಪೇನಿದೆ ಗೈಸ್? ಲೆಕ್ಕ ಕೇಳ ತಪ್ಪ? ಲೆಕ್ಕ ಕೇಳ್ಬೇಕು ಗೈಸ್. ಮದ್ವೆ ಆಗಿರೋರು ಎಲ್ರು ಲೆಕ್ಕ ಕೇಳಿ. ದುಡ್ಡು ದುಡ್ಡು ಅಂತ ನೋಡಿ ಎಷ್ಟು ದುಡ್ಡಿದೆ ಅಂತ. ಅದೇನಾದ್ರೂ ಆಗ್ಲಿ ಗೈಸ್, ನಾನು 100 ರೂಪಾಯಿ ಕೊಟ್ರು ಲೆಕ್ಕ ಕೇಳ್ತೀನಿ. ಯಾಕೆ ಹೇಳಿ? ದುಡಿಯೋನು ಗೊತ್ತು ದುಡ್ಡಿನ ಬೆಲೆ, ಗೊತ್ತಾಯ್ತಾ? ಆದ್ರೂ ಪರವಾಗಿಲ್ಲ, ನಾವು ಹೊರಗಡೆ ದುಡಿದ್ರೆ ನನ್ನ ಹೆಂಡತಿ ಒಳಗಡೆ ದುಡಿತಾಳೆ, ಅದೇ ಖುಷಿ. ಸೊ ಈಗ ಅವಳೇನೇನೋ ಒಂದಷ್ಟು ಭೀಮನಮಾಸಕ್ಕೆ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ದಾಳೆ. ಸೊ ನಾನು ಈ ಗ್ಯಾಪಲ್ಲಿ ಹೋಗಿ ಗೋಲ್ಡ್ನ ಪರ್ಚೇಸ್ ಮಾಡಿ ಬರ್ತೀನಿ. ಆ್ಯಕ್ಚುಲಿ ಗೋಲ್ಡ್ ಪರ್ಚೇಸ್ ಮಾಡ್ಬೇಕಾದ್ರೆ ಗೋಲ್ಡ್ ಅಂಗಡಿ ಹೋಗಿ ವಿಡಿಯೋ ತೆಗಿ ತುಂಬ ಎಂಬಾರಸ್ ಆಗುತ್ತೆ. ಸೈಲೆಂಟಾಗಿ ಹೋಗಿ ಗೋಲ್ಡ್ನ ಪರ್ಚೇಸ್ ಮಾಡ್ಕೊಂಬರ್ತೀನಿ. ಸೊ ಫೈನಲಿ ಮಿಸ್ ಆಗಿದ್ದು ಬ್ಯಾಂಗಲ್ ಸ್ಟೋರಿ ಓಪನ್ ಆಗಿತ್ತು. ಸೊ ಬಳೆ ತೊಗೊಂಡಿದ್ದಾಳೆ. ಖುಷಿಯಾಗೋದು ಏನಂದರೆ ಇದೆಲ್ಲ ಒಂದು ನನಗೊಂದು ಎಕ್ಸ್ಪೀರಿಯೆನ್ಸು. ಇವೆಲ್ಲ ನೆಕ್ಸ್ಟ್ ವರ್ಷ ಚೆನ್ನಾಗಿ ನಾನೇ, ಈ ವರ್ಷ ಇವಳು ಮಾಡಲಿ, ನೆಕ್ಸ್ಟ್ ವರ್ಷ ನಾನೇ ಪ್ಲ್ಯಾನ್ ಮಾಡಿ ನೀಟಾಗಿ ನೀಟಾಗಿ ಪ್ಲ್ಯಾನ್ ಮಾಡಿ ನಾನೇ ಬಳೆ ಥರ ಮಾಡ್ತೀನಿ. ಸೊ ಎಷ್ಟೊಂದು ಕಲೆಕ್ಷನ್ಸ್ ಆಫ್ ಬಳೆ ಇದೆ, ತೋರಿಸ್ತೀವಿ ರೀ. ಥರ ನಾರ್ಮಲ್ ಪಿಂಕ್ ಸೀರಿಯಲ್ ಮಾಡ್ತಾರೆ. ಹಾಂ ನೋಡಿ, ಕಂಡಿಡಿದ್ರು ಇವಳನ್ನ. ನಾನು ಯಾವ್ದ್ರಲ್ಲಿ ಮಾಡ್ತೀನಿ ನೋಡಿಲ್ಲ, ನಾನು ನೋಡಿಲ್ಲ, ನೀವು ನೋಡಿದ್ದೀರಾ? ಲೇ ಹಾಂ, ಅವಳು ಹಿಂದಿ ಸೀರಿಯಲ್ ಮಾಡ್ತಿದ್ಲು, ಹಿಂದಿ ಸೀರಿಯಲ್ ಮಾಡ್ತಿದ್ಲು. ಹೌದಾ? ಇವಳು ಹೀರೋಯಿನೇ ಬಿಡಿ. ನೋಡಿ ಫ್ರೆಂಡ್ಸ್, ಅವಳನ್ನ ಯಾವ ಥರ ಕಂಡಿಡಿದ್ರು ಅಂತ. ಥ್ಯಾಂಕ್ ಯು ಕಣೆ. ನೆಕ್ಸ್ಟ್ ನಿನ್ನ ನನ್ನ ಜೊತೆ ಬರಬೇಡ. ಯೂಟ್ಯೂಬ್ ಟ್ಯಾಲೆಂಟೆಡ್ ಕಲಾವಿದ, ಸಣ್ಣ ಚಾನಲು ಅಂತೇನಿಲ್ಲ, ಬಟ್ ಈಗ ಶುರು ಮಾಡ್ತಾ ಇದೀನಿ. ಓಕೆ, ಈಗ ಹೊಟ್ಟೆ ಎಸ್ತಿದೆ, ಆದರೂ ಕರ್ಕೊಂಬಂದು ಬಳೆ ತೊಗೊಳ್ಳೋವರೆಗೂ ಬಿಡಲಿಲ್ಲ. ಸೊ ನೋಡಿದ್ರಲ್ಲ, ಮದುವೆ ಯಾರ್ಯಾರು ಆಗಬೇಕು ಅಂದ್ಕೊಂಡಿದ್ರೋ ನೋಡ್ಕೊಳ್ಳಿ. ಊಟ ನೀರು ಎಲ್ಲ ಬಿಟ್ಟು ಹೆಣ್ಮಕ್ಳು ಹೇಳಿದ್ರೆ ಬರಬೇಕಾಗತ್ತೆ. ಸೊ ಈಗ ನಾನು ಊಟ ಮಾಡಬೇಕು. ಸೊ ನಾಳೆ ಇರೋದು ಭೀಮ ಅಮಾವಾಸ್ಯೆ. ನಾಳೆ ಹೇಗಿರುತ್ತೆ ಏನು ಅಂತ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ನೀವು ಕಾಯ್ತಾ ಇದ್ದೀರಲ್ಲ? ವಾಚ್. ಬೆಳಗಿಂದ ಬೇಗನೆ ನಾನು ಮಾರ್ನಿಂಗ್ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಫುಲ್ ಎಲ್ಲ ರೆಡಿ ಮಾಡ್ಕೊಂಡೆ. ಆಮೇಲೆ ನಿಮಗೆ ಪಾದ ಪೂಜೆಗೆ ಏನೇನು ಬೇಕು ಅದೆಲ್ಲ ರೆಡಿ ಮಾಡ್ಕೊಂಡೆ. ಸೊ ಅದು ನಾನು ಒಂದೊಂದು ಸಣ್ಣ ಕ್ಲಿಪ್ ತಗೊಂಡಿದ್ದೀನಿ, ಕ್ಲಿಪ್ಪಿಂಗ್ನ. ನೋಡಿ, ಅನ್ಕೊಂಡೆ ಬೆಳಿಗ್ಗೆ ಎಬ್ಬಿಸ್ಬೇಕಾದ್ರೆ ಫೋನ್ ಇತ್ತು, ಅವಳು ಫೋನು. ಅವಾಗ ನಂಗೆ ಡೌಟ್ ಆಯ್ತು. ಓಕೆ ಫೈನ್, ಆ ವಿಡಿಯೋ ಜಲಕ್ ನಾನು ಹಾಕ್ತೀನಿ. ಸೊ ಹೋಗಿ ಆ ವಿಡಿಯೋ ಜಲಕ್ಸ್ ಅಂತಾನೆ ನಿಮ್ಗೆ ಹೇಳಿ. ಓಕೆ, ಆ ವಿಡಿಯೋ ಜಲಕ್ಸ್ ನೋಡ್ಕೊಂಬನ್ನಿ. ಅದಕ್ಕೋಸ್ಕರ ಬೆಳಗಿನ ಜಾವ 5 ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ, ನಂತರ 6 ಗಂಟೆ 6:15 ಹಂಗೆ ಪೂಜೆ ಶುರು ಮಾಡ್ಕೊಳ್ಳೋದಕ್ಕೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ಲು. ತಿರುಪತಿಯಿಂದ ಅಕ್ಷತೆ ಬಂದಿತ್ತು, ನಾವು ವೆಡ್ಡಿಂಗ್ ಕಾರ್ಡ್ ಕಳಿಸಿದ್ವಿ. ಸೊ ಹಾಗಾಗಿ ಅದು ಅಕ್ಷತೆ ಸ್ವಲ್ಪ ಇರೋದ್ರಿಂದ ಅದಕ್ಕೆ ಸ್ವಲ್ಪ ಅಕ್ಕಿ ಹಾಕಿ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತಾ ಇದ್ದೀವಿ ಅಕ್ಷತೆನ ಅಷ್ಟೇ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಭೀಮನ ಅಮಾವಾಸ್ಯೆ ಆಗಿರೋದ್ರಿಂದ ಸೊ ನಾನು ಬೆಳಗ್ಗೆನೇ ಬೇಗ ಎದ್ದು ಫಸ್ಟು ಕಂಪ್ಲೀಟಾಗಿ ಪೂಜೆ ಮಾಡ್ಕೊಳ್ಳೋಣ, ಆಮೇಲೆ ಎಬ್ಸೋಣ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಪೂಜೆ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ನೀಟಾಗಿ ಪೂಜೆಗೆಲ್ಲ ರೆಡಿ ಮಾಡಿ ದೀಪ ಅಂಟಿಸಿದ್ಲು. ಸೊ ಅವಳು ಕಂಕಣ ಕಟ್ಟೋದಕ್ಕೆ ಅರ್ಶಿನ ದಾರ ಕೂಡ ರೆಡಿ ಮಾಡಿದ್ಲು. ಈಗ ನನ್ನ ಎಬ್ರಿಸಕ್ಕೆ ಬರ್ತಾಳೆ. ಇದಂತೂ ಸರ್ಪ್ರೈಸ್, ನಂಗೆ ಗೊತ್ತೇ ಇರಲಿಲ್ಲ ಅವಳು ಈ ಥರ ಮಾಡ್ತಾಳೆ ಅಂತ. ಗುಡ್ ಮಾರ್ನಿಂಗ್. ಎದೊಳಿ ಸ್ನಾನಕ್ಕೆ ಹೋಗಿ ಫಸ್ಟ್, ಬೇಗ ಟೈಮ್ ಆಯಿತು ಸ್ನಾನಕ್ಕೆ ಹೋಗಿ. ಸೊ ನಾಷ್ಟ ಜೊತೆಗೆ ಪಾಯಸ ಜೊತೆಗೆ ಇನ್ನೊಂದೆರಡು ಸ್ವೀಟು ಡೆಸರ್ಟ್ಗಳನ್ನು ಪ್ಲ್ಯಾನ್ ಮಾಡಿಕೊಂಡು ಇವಳು ಪಾಯಸನ ಶುರು ಮಾಡಿದ್ದಾಳೆ. ನೀವು ನೋಡ್ಬೋದು ಒಂದಷ್ಟು ಪ್ರೊಸೀಜರ್ಸ್ನ ಹೆಂಗೆ ಬೇಕಂಗೆ ವೀಡಿಯೋ ತಕ್ಕೊಂಬಿಟ್ಟಿದ್ದಾಳೆ. ಸೊ ಈ ವಿಡಿಯೋನ ನಾನೇ ಅವಳ ಮೊಬೈಲಿಂದ ಈಸ್ಕೊಂಡು ಕಳಿಸ್ಕೊಂಡು ನಾನು ಸುಮ್ಮನೆ ಸ್ಟಾಕ್ ಫುಟೇಜಸ್ ಥರ ಹಾಕ್ತಾಯಿದ್ದೀನಿ. ಆ್ಯಂಡ್ ನಾನು ಅವಳಿಗೆ ಥ್ಯಾಂಕ್ ಯು ಹೇಳಬೇಕು, ಯಾಕಂದರೆ ಪ್ರತಿ ಸತಿ ನನಗೇನಾದರೂ ಸಣ್ಣದೋ ದೊಡ್ಡದೋ ಸರ್ಪ್ರೈಸ್ ಮಾಡ್ತಾನೆ ಇರ್ತಾಳೆ. ರೆಡಿ ಆಗಿದ್ದಾಳೆ ನೋಡಿ, ನಾನು ಕೂಡ ರೆಡಿ ಆಗಿದ್ದೀನಿ. ಪಂಚಗಿಂಚ ಹಾಕೊಂಡು. ಅಲ್ಲ, ಬರೀ ಹೆಣ್ಮಕ್ಳು ಗಂಡು ಮಕ್ಳು ಬೀಳೋ ಥರ ಇರಬೇಕಿತ್ತಲ್ವಾ? ತಿರುಗಾಳು ಬಂಗಾರು. ಗಂಡು ಮಕ್ಳಿಗೂ ಈ ಥರ ಆದರೆ ಹೆಣ್ಮಕ್ಳಿಗೆ ಈ ಥರ ಪೂಜೆ ಮಾಡೋ ಥರ ಏನಾದರೂ ಇರಬೇಕಿತ್ತು.
ಚಿನ್ನ 364 ದಿವಸ ನೀವು ನಮಗೆ ಪೂಜೆ ಮಾಡ್ತೀರಾ ಆಯಿತಾ. 365 ದಿವಸ ಒಂದು ದಿವಸ ಪೂಜೆ ಮಾಡಲಿ ಅಂತ. ಅಂದರೆ ಫಾರ್ ಎಕ್ಸಾಂಪಲ್ 365 ಇದು ಒಂದು ದಿವಸ ಮಾತ್ರ ನೀವು ಈ ಥರ ಪೂಜೆ ಮಾಡ್ತೀರಿ, ಇನ್ನು ಮಿಕ್ಕಿದ ಎಲ್ಲ ದಿವಸ ನೀವು ಬೇರೆ ಥರನೇ ಪೂಜೆ ಮಾಡ್ತೀರಿ ಗಂಡು ಮಕ್ಕಳಿಗೆ ಅಂತ. ಬೇಡ, ದೇವರು ಅದಕ್ಕೆ ನಮ್ಮನ್ನು ಶಾಂತಿ ಮಾಡಬೇಕು ಅಂತ ನೀವೊಂದು ದಿವಸ ನಮಗೆ ಪೂಜೆ ಮಾಡಿ. ನಿಮ್ಗೆ ಶಾಂತಿ ಮಾಡಿ ನಾವು ಒಂದು ದಿವಸ ಪೂಜೆ ಎಲ್ಲಿ ಶಾಂತಿಯಾಗಿರ್ತೀರ? ಆಗೋದಿಲ್ಲ. ಅದಕ್ಕೆ ಒಂದು ದಿವಸ ಈಗ ನಮಗಾದ್ರೂ ಒಂದು ದಿವಸ ಆದ್ರೂ ಸಿಗುತ್ತೆ ಶಾಂತಿ ಮಾಡೋದಕ್ಕೆ. ನಿಮ್ಮನ್ನು ಶಾಂತಿ ಮಾಡೋಕ್ಕಾಗುತ್ತಾ? ನಿಮ್ಮನ್ನ ತಾಳ್ಮೆಯಿಂದ ಇಡೋಕ್ಕಾಗುತ್ತಾ? ಏನಪ್ಪ ಅಂತಂದರೆ ಇವಾಗ ನನ್ನ ಹೆಂಡತಿ ಇವಾಗ ಪೂಜೆ ಮಾಡ್ತಾಳೆ. ಸೊ ಟೈಮ್ ಆಗಿಬಿಡ್ತೇನೆ, ಬೆಳಗ್ಗೆ 9 ಗಂಟೆ ಒಳಗೆ ಪೂಜೆ ಮುಗಿಸ್ಬೇಕು, ಸಮಯ 8 ಗಂಟೆ. ಸೊ ಬಾ ಪೂಜೆಗೆ ಕೂತ್ಕೊಳ್ಳೋಣ. ಸೊ ಬನ್ನಿ ಪೂಜೆ ಕೂತ್ಕೊಳ್ಳೋಣ. ಸೊ ಭೀಮ್ ಅಮಾವಾಸ್ಯೆ ಏನಕ್ಕೆ ಮಾಡ್ತಾರೆ ಅಂತ ಎಷ್ಟೋ ಜನಗಳಿಗೆ ಆಲ್ರೆಡಿ ಗೊತ್ತಿರುತ್ತೆ. ನನ್ನ ಹೆಂಡ್ತಿನ ಕೇಳೋಣ, ಏನಕ್ಕೆ ಮಾಡ್ತಾರೆ ಭೀಮ್ ಅಮಾವಾಸ್ಯೆ? ಭೀಮಂತರ ನನ್ನ ಗಂಡ ಆಗಲಿ ಅಂತ ಭೀಮ್ ಅಮಾವಾಸ್ಯೆ ಮಾಡ್ತಾರಾ? ಓ ಓಕೆ, ಒಂದು ನಿಮಿಷ ಇರು. ಆಯ್ತು, ಇದೆಲ್ಲ ತಪ್ಪಾಗುತ್ತೆ, ನೀನು ಬೈಕೋತೀಯಾ, ಬಟ್ ಇಟ್ಸ್ ಓಕೆ. ಕಟ್ಟಿ, ನೆಕ್ಸ್ಟ್ ನಾನು ಕಟ್ಟಬೇಕಲ್ವ ನಿಮಗೆ? ಕಣ ಕಟ್ತಾ ಇದ್ದೀನಿ. ಒಳ್ಳೇದಾಗಲಿ ಜನಮ್ಮ, ನೀನು ಅಂದ್ಕೊಂಡಿದ್ದೆಲ್ಲ ನಿನಗೆ ಆಗಲಿ. ಆಮೇಲೆ ನಿನ್ನ ಮೂಲಕ ನನಗೆ ಒಳ್ಳೇದಾಗಲಿ. ಯಾಕಂದರೆ ಪ್ರತಿಯೊಂದು ಗಂಡಿನ ಯಶಸ್ಸಿಂದೆ ಒಂದು ಹೆಣ್ಣಿರ್ತಾಳೆ, ಹಾಗೆ ಪ್ರತಿಯೊಂದು ಹೆಣ್ಣಿನ ಯಶಸ್ಸಿಂದೆ ಒಂದು ಗಂಡಿರ್ತಾನೆ. ಇಬ್ಬರು ಯಶಸ್ಸು ಹಿಂಗೆ ಇರಲಿ. ಓಕೆ. ಪ್ಲೇಟ್ಗೆ ಕಾಲು ದೊಡ್ಡದಾಗಿರೋದ್ರಿಂದ ಪ್ಲೇಟ್ ಸಾಲ್ತಿಲ್ಲ. ಇದೇ ದೊಡ್ಡದ? ಓಕೆ ಬಿಡು, ಹೋಗಿ ಬಿಡು. ಬೇಡ ಬೇಡ, ಬೆಳ್ಳಿದೇನು ಯೂಸ್ ಮಾಡಬೇಡ, ಬೆಳ್ಳಿದೇನು ಯೂಸ್ ಮಾಡಬೇಡ. ಇದನ್ನು ಕಾಲು ತೊಳೆದಲ್ಲ, ಇದು ನಿಮಿಷ, ಇದನ್ನು ನೀನು ಕುಡಿಬೇಕು ಜನವಾ. ಈ ಕಾಲು ತೊಳೆದಲ್ಲ, ಇದನ್ನು ನೀನು ಕುಡಿಬೇಕು ಬಂಗಾರವ. ನೋಡಿ, ಏನು ಮದುವೆ ಆದಮೇಲೆ ನಮ್ಮ ಫಸ್ಟು ಭೀಮ್ ಅಮಾವಾಸ್ಯೆ, ಆಮೇಲೆ ಫಸ್ಟು ಏನು ಹಬ್ಬ ಥರ ಕೂಡ ನಮಗೆ. ಅದು ಏನು ಲಕ್ಕಿ ನೋಡಿ, ನಾನು ಮದುವೆ ಆಗಿದ ತಕ್ಷಣ ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಭೀಮ್ ಅಮಾವಾಸ್ಯೆ ಮಾಡ್ತಾರೆ. ನಾನು ಮದುವೆ ಆಗಿದ ತಕ್ಷಣ ಭೀಮ್ ಅಮಾವಾಸ್ಯೆ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ. ಒಂದು ಖುಷಿ ವಿಚಾರ, ಸಿಕ್ಕಾಪಟ್ಟೆ ಖುಷಿ ವಿಚಾರಗಳನ್ನು ಒಟ್ಟೊಟ್ಟಿಗೆ ದೇವರು ನಮ್ಗೆ ತಂದುಕೊಟ್ಟಿದ್ದಾರೆ. ಖುಷಿ ವಿಚಾರ ಏನಪ್ಪ ಅಂತಂದರೆ, ಇವತ್ತು ಬಹುತೇಕ ಕರ್ನಾಟಕದಲ್ಲಿ ಎಲ್ಲ ಹೆಣ್ಮಕ್ಳು ಸೈಲೆಂಟಾಗಿರ್ತಾರೆ. ಎಲ್ಲೂ ಕಿಚ್ಚೋ ಸದ್ದುಗಳು ಕೇಳಿಸಲ್ಲ ಅವ್ರ ಗಂಡಂದಿರ ಮೇಲೆ. ಪೂಜೆ ಮಾಡಬೇಕಾದ್ರೆ ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಏನು ಕೊಡ್ತಾಯಿದ್ದೀನಿ ಅಂದರೆ ಅಲ್ಲಿ ಇದಕ್ಕಿಂತ ಡಬಲ್ ಮಾತಾಡಿದ್ದೀನಿ ಅಂತ. ಸೊ ನನ್ನ ಮಾತು ನಿಲ್ಸೋಕ್ಕಾಗಲ್ಲ ಅಂತ ನಮ್ಮ ಅಪ್ಪ ಅಮ್ಮನೇ ಹೇಳಿದರು ಚಿಕ್ಕ ವಯಸ್ಸಲ್ಲಿ. ಸೊ ನನಗೆ ಅದಕ್ಕೆ ವ್ಲಾಗಲ್ಲಿ ಎಷ್ಟು ಬೇಕೋ ಅಷ್ಟು ನಾನೇ ಜಾಸ್ತಿ ಮಾತಾಡ್ತಾ ಇರ್ತೀನಿ. ಖಂಡಿತವಾಗ್ಲೂ ನೀವೆಲ್ಲ ಬೈಕೋತಾ ಇರ್ತೀರ, ಅವ್ರಿಗೂ ಮಾತಾಡೋಕ್ಕೆ ಅವಕಾಶ ಕೊಡಿ ಅಂತ. ಖಂಡಿತವಾಗ್ಲೂ ಮುಂದಿನ ಬ್ಲಾಗ್ಗಳಲ್ಲಿ ಅವಳಿಗೆ ಜಾಸ್ತಿ ಮಾತಾಡೋಕ್ಕೆ ಅವಕಾಶ ಕೊಡ್ತೀನಿ. ಸುಡ್ತಿದೆ ಕಣೇ, ಹುಷಾರು. ಇದೆಲ್ಲ ಏನಕ್ಕೆ ರೆಕಾರ್ಡ್ ಮಾಡ್ಕೋತಾ ಇದೆಯಪ್ಪ, ಬರೀ ವೀಡಿಯೋಗೋಸ್ಕರ ಅಂತ ನೀವೆಲ್ಲ ಅನ್ಕೋಬೋದು. ಇಲ್ಲ ಅಂದರೆ ಲವ್, ನಾಳೆ ದಿನ ನಿನ್ನ ಫ್ರೆಂಡ್ಸ್ ಕೇಳ್ತಾರೆ, ನಿನ್ನ ಹೆಂಡತಿ ಯಾವತ್ತೋ ನಿನ್ನ ಮುಂದೆ ಬಗ್ಗಿದ್ದಾಳೇನೋ ಅಂತ ಕೇಳ್ತಾರೆ. ಆವಾಗ ನೋಡೋ, ನನ್ನ ಮುಂದೆ ಬಗ್ಗಿರೋದೇನೋ ಕಾಲು ಮುಗಿದಿದ್ದಾಳೆ, ಅವಳು ಕೂಡ ನನಗೆ ಬಗ್ತಾಳೆ ಅಂತ ತೋರಿಸೋದಕ್ಕೆ ಒಂದು ಪ್ರೂಫ್ ವಿಡಿಯೋ ಅಂತಲೇ ಹೇಳ್ಬೋದು. ಆಯ್ತಾಯ್ತು, ಸಾರಿ ಜನ ಸುಟ್ಕಿಟ್ಬಿಟ್ಟು ಹುಷಾರು. ಸೊ ನಾವು ಬಾಳೆ, ಕುಂಕುಮ ಹಾಗೂ ಏನಾದರೂ ರಿಟರ್ನ್ ಗಿಫ್ಟು ತಟ್ಟೆಯಲ್ಲಿ ಇಡಬೇಕು ಅಂತ ಹೇಳಿದ್ದು. ಸೊ ಅದಕ್ಕೋಸ್ಕರ ಅವಳಿಗೆ ನಾನು ನಿನ್ನೆ ಕೊಡಿಸಿದ ಸೀರೆನ ಅಲ್ಲಿಟ್ಟೆ. ಕುಂಕುಮ, ಆಮೇಲೆ ಅರ್ಶಿನ ಮಿಕ್ಸ್ ಆಗುತ್ತೆ ನಿಮಿಷ. ಈಗ ನಾನೇ ಅವಳಿಗೆ ಕೊಡಿಸಿರೋ ಗಿಫ್ಟು ಆ್ಯಂಡ್ ದುಡ್ಡಿದೆ. ಇಲ್ಲಿ ಎಷ್ಟಿದೆ ಅಂತ ನಿಮಗೆ ಬಂಡಲ್ ನೋಡಿದ್ರೆ ಗೊತ್ತಾಗ್ತಿದೆ, ತುಂಬ ಜಾಸ್ತಿ ಇದೆ. ಇನ್ನೂ ನನಗೆ ಜಾಸ್ತಿ ಇಲ್ಲ, 500 ರುಪೀಸ್ ನೋಟು. ಆ್ಯಂಡ್ ನಾನೇ ಕೊಡಿಸಿರೋ ಸೀರೆ, ಮೊದಲ ಬಾರಿಗೆ ಅವಳು ನಾನು ಸೀರೆ ಮತ್ತು ಗಿಫ್ಟ್ ಕೊಡ್ತಾಯಿದ್ದೀನಿ. ಅಂದರೆ ಗಿಫ್ಟ್ ಕೊಟ್ಟಿದ್ದೆ ಸುಮಾರು ಮದುವೆಗಿಂತ ಮುಂಚೆ. ಮದುವೆ ಆದಮೇಲೆ ಮೊದಲ ಬಾರಿಗೆ ಗಿಫ್ಟ್ ಕೊಡ್ತಾಯಿದ್ದೀನಿ. ಒಳ್ಳೇದಾಗಲಿ ಬಂಗಾರು, ತಗೋ ನಿನಗೋಸ್ಕರ. ಈಗ ನಾನು ಹೇಳಿದ್ನಲ್ಲ, ಇನ್ನೊಂದು ಸರ್ಪ್ರೈಸ್ ಗಿಫ್ಟು ಅವಳಿಗೆ ಕೊಡ್ತಾ ಇದ್ದೀನಿ ಅಂತ. ಅಲ್ಲಲ್ಲ, ಇನ್ನೊಂದು ಸರ್ಪ್ರೈಸ್ ಗಿಫ್ಟ್ ಕೊಟ್ಬಿಡ್ತೀನಿ ನೀನು. ಓಕೆ, ಅವಳು ಒಂದು ಸರ್ಪ್ರೈಸ್ ಗಿಫ್ಟು ಅವಳಿಗೆ ಗೊತ್ತಿದ್ದು ತೊಗೊಂಬಂದಿದ್ದೀನಿ. ಇನ್ನೊಂದು ಸರ್ಪ್ರೈಸ್ ಗಿಫ್ಟು ಗೊತ್ತಿದ್ದೆ ಒಂದು ತೊಗೊಂಬಂದಿನಿ. ಏನು ತೊಗೊಂಬಂದಿನಿ ಜನಮ್ಮ? ಇದಿರು. ಹಾಂ, ಸಾಲ ಮಾಡಿದ್ದೆ ಮ್ಯಾಮ್, ಸೂಪರ್ ಮಾಡಿದೆ. ನನ್ನ ಹೆಂಡತಿ ನೋಡಿ ನನಗೋಸ್ಕರ 5 ಗಂಟೆಗೆ ಎದ್ದು ಪಾಯಸ ಮಾಡಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು. ಇನ್ನೊಂದು ಸರ್ಪ್ರೈಸಾ? ಏನಿದು? ಕುಕ್ಕಿ ಮಾಡಿದ್ಯಾ ಗೈಸ್? ನೋಡಿ ಗೈಸ್, ಆಲ್ಮಂಡ್ ಬೈಟ್ಸ್ ಮಾಡಿದ್ರು ನನಗೋಸ್ಕರ ನನ್ನ ಹೆಂಡತಿ. ಸೋ ಸ್ವೀಟ್. ನಾನು ಟೇಸ್ಟ್ ಮಾಡ್ತೀನಿ.
ಸಕಾಲ ಏನೇನು ಮಿಕ್ಸಿ ರುಬ್ಬಿಟ್ಟು ಫುಲ್ ಮಿಕ್ಸ್ ಮಾಡಿಬಿಟ್ಟು ಏನೇನೋ ಒಡೆ ಥರ ಮಾಡಿಬಿಟ್ಟವಳೆ ಬಾ ಸಾಕಾಗಿದೆ ಸೂಪರ್. ಹೆಂಗ್ ಮಾಡ್ತಿದ್ವು? ನೆಕ್ಸ್ಟ್ ವಿಡಿಯೋ. ಇವಾಗ ಗಿಫ್ಟ್ ಅಂತ ಹೇಳಿದ್ದೆ ನನ್ನ ಹೆಂಡತಿಗೆ. ಜನ್ಮ ನಿಮಗೆ ಆಲ್ರೆಡಿ ಸೀರೆ ಗಿಫ್ಟ್ ಕೊಟ್ಟಿದ್ದೀನಿ, ಓಕೆನಾ? ಈಗ ಇನ್ನೊಂದು ಗಿಫ್ಟ್ ಕೊಡಬೇಕು ಅಂತ ಕಾಯ್ತಾ ಇದೀನಿ. ಕಣ್ಣು ಮುಚ್ಕೊ, ಬೇಗ ಕಣ್ಣು ಮುಚ್ಕೊ. ನೀವು ಹೇಳಿದ್ರೆ ಮಾತ್ರ ಕಣ್ಣು ಮುಚ್ಚೋದು. ಬೇಡ ಕಣ್ಣು ಮುಚ್ಕೊಂಡು ನಾನು ಗಿಫ್ಟ್ ಕೊಡ್ತೀನಿ. ನೀನು ಕಣ್ಣು ಮುಚ್ಕೊಂಡು ನಾನು ಗಿಫ್ಟ್ ಕೊಡ್ತೀನಿ. ಇಲ್ಲಾಂದ್ರೆ ನಿಮ್ಗಳಿಗೂ ಯಾರಿಗೂ ಗೊತ್ತಿಲ್ಲ ಅದೇನು ಗಿಫ್ಟು ಅಂತ. ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟು, ಅವಳಿಗೆ ಇಷ್ಟ ಆಗಲಿ ಅನ್ನೋ ಥರ. ಕಣ್ಣು ಮುಚ್ಕೋ. ರೆಡಿ? ಕಣ್ಣು ಮುಚ್ಚಿದಾ? ತಗೋ ಗಿಫ್ಟು ನೋಡು. ಎಲ್ಲಿ? ಕಣ್ಣು ಓಪನ್ ಮಾಡಿ. ಏನು ಗೆಸ್ ಮಾಡು. ಬಾಕ್ಸ್ ಇದೆ. ಹಾಂ, ನಿನಗೆ ಕೊಡ್ತಾ ಇದ್ದೀನಿ ಚಾಕ್ಲೇಟ್ ಸ್ವೀಟ್, ಗಾಂಧಿ ಸ್ವೀಟ್ಸ್. ಥ್ಯಾಂಕ್ ಯು. ಓಪನ್ ಮಾಡಲಾ? ಹಾಂ ಹಾಂ. ಹ್ಯಾಪಿನಾ? ಬಟ್ ಇವಾಗ ಬೇಡ ಅಂದಿದ್ದು ತಾನೇ, ಏನಕ್ಕೆ ಬೇಕಿತ್ತು? ನೋಡಿ ಗೈಸ್, ಅವಳಿಗೋಸ್ಕರ ಒಂದು ಗೋಲ್ಡ್ ಸರ ತೊಗೊಂಡಿದ್ದೀನಿ. ಸೊ ಜನಮ್ಮ ಫಾರ್ ಯು. ಇದು ಯಾಕೆ ಬೇಕಿತ್ತು? ನಾನು ಬೇಡ ಅಂದಿದ್ದು ತಾನೇ. ಹೋಗ್ಲಿ ಬಿಡಿ, ನಿಗೋಸ್ಕರ ಒಂದು ಸ್ಮಾಲ್ ಗಿಫ್ಟ್. ಇದು ಯಾವಾಗ ಹೋಗಿ ತಗೊಂಡು ಬಂದ್ರೆ? ಅವಾಗಲೇ ಹೋಗಿ ತಗೊಂಡ್ಬಂದೆ. ಆ್ಯಕ್ಚುಲಿ ಅಲ್ಲಿ ಹೋಗಿ ಜ್ಯುವೆಲ್ಲರಿ ಅಂಗಡಿ ವಿಡಿಯೋ ಮಾಡೋಕ್ಕೆ ಎಂಬ್ಯಾರೆಸ್ ಆಯ್ತು, ನಾನು ಒಬ್ಬನೇ ಇದ್ದೆ. ಅದರಿಂದ ಅಲ್ಲ, ನನ್ಗೆ ಬಿಟ್ಟು ಎಲ್ಲೂ ಹೋಗಲ್ಲ. ನಿನ್ ಬಿಟ್ಟು ಎಲ್ಲೋ ಹೋಗ್ತೀನಿ ಅಂತ ನಿನಗೆ ಹೇಳ್ದಲ್ಲ, ಏನೋ ಮೀಟಿಂಗ್ ಇದೆ ಅಂತ. ಆ ಮೀಟಿಂಗ್ ಟೈಮಲ್ಲಿ ಹೋಗಿ ಇದನ್ನ ತಗೊಬಂದಿದ್ದು. ಥ್ಯಾಂಕ್ ಯು. ನೋಡಿ ಎಷ್ಟು ನೀನು ಹಾಕೊಂತೀಯ ಸರ, ಈಗ ಹಾಕೊಂತೀಯಾ? ಸೊ ನಾನು ಇದು ಫಸ್ಟ್ ಹಬ್ಬ ಅಲ್ವಾ, ಅದಕ್ಕೋಸ್ಕರ ನಿನಗೆ ನಾನು ಏನೂ ಗಿಫ್ಟ್ ಕೊಡಲಿಲ್ಲ. ಸೀರೆ ಮತ್ತು ಇದನ್ನ ಕೊಟ್ಟಿದ್ದೆ, ನೋಡ್ಬಂದು ನೀವು. ಸೊ ಅದೊಂದೇ ಸಾಕಾ ಇಷ್ಟೇನಾ ಅಂತ ಹೇಳ್ತಿದ್ಲು. ಸೊ ಅದಕ್ಕೋಸ್ಕರ ಮದುವೆಲಿ ಬೇರೆ ಡಿಸೈನ್ ಇದೆ. ಮದುವೆಲಿ ಸೇಮ್ ಇದೇ ತರ ಚೋಕರ್, ಡಿಸೈನ್ ಚೇಂಜ್ ಇದೆ. ನಾನು ಚೋಕರ್ ತೊಗೊಳ್ಬಂದು ಬಳೆ ತಗೊಳ್ಳೋಣ ಅಂತ ಅನ್ಕೊಂಡೆ. ಬಟ್ ಏನು ಗೊತ್ತಾ, ನಿಂಗೆ ಸರಗಳು ಜಾಸ್ತಿ ಹಾಕಿದ್ರೆ ಮೈಯಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ತಗೊಂಡೆ. ಬಳೆ ಜಾಸ್ತಿ ವೇಟ್ ಆಗುತ್ತೆ ಅಂತ ಸರ ತಗೊಂಡೆ. ಹೌದು ಕಡೆ, ಗ್ರಾಮ್ಗೆ ಜಾಸ್ತಿ ಕಡೆ, ಅದಕ್ಕೆ ಇದು ತೀರಾ ಕಡಿಮೆ ಗ್ರಾಮ್. ಇದಾದ್ರೂ ತಂದಿಲ್ಲ, ಖುಷಿ ಪಡೆ. ಖುಷಿ ಆಗ್ತಿದೆ, ಬಟ್ ಬೇಡ ಆಗಿತ್ತು. ಇರ್ಲಿ ಚಿನ್ನ, ನಿನಗಿಂತ ಹೆಚ್ಚಿನ ಹಾಕೋ, ನಾನು ಹಾಕ್ಲಾ ನಿನಗೆ. ಸೊ ನೋಡಿ ಚೋಕರು, ಇವಳು ಎಲ್ರಿಗೂ ಚೋಕ್ ಮಾಡ್ತಾಳೆ ಅಂತ ಹೇಳಿ ಚೋಕರ್ ಕೊಡ್ಸಿದ್ದೀನಿ. ಊಟ ಕಾಣಿಸ್ತಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ಸಕಾಲ ಕಾಣಿಸ್ತಿದೆ. ನಾನು ಮಿರರ್ ನೋಡ್ಕೊಬರ್ಲಾ? ನೋಡ್ಕೊಬಾರ ಓಡ್. ಓ ನೋಡಿ ಎಷ್ಟು ಖುಷಿ ಪಟ್ಟಿದ್ದಾಳೆ ಅಂದ್ರೆ. ಏನು ನೀವು ಇದನ್ನ ಮನೇಲಿ ಮಾಡಿ ಅಂತ ನಾನು ಏನು ಹೇಳಲ್ಲ. ಬಟ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸಣ್ಣ ಪುಟ್ಟದ ಹ್ಯಾಪಿನೆಸ್ಗಳು ಹೆಣ್ಮಕ್ಳಿಗೆ ಇದೆ. ಅವ್ರಿಗೆ ಇಷ್ಟವಾಗಿದ್ದೇನೋ ಕೊಟ್ಬಿಡ್ಬೇಕು. ಕೊಟ್ಟಾದ್ಮೇಲೆ ಅವ್ರು ನಮ್ಮ ತಂಟೆಗೆ ಬರಲ್ಲ. ನಾವು ಅವ್ರ ತಂಟೆಗೆ ಹೋಗ್ಬಾರ್ದು ಅಂದರೆ ಅವಳಿಗೆ ಈ ಥರದ್ದೆಲ್ಲ ಕೊಡ್ತಾಯಿದ್ರೆ ಖುಷಿ ಪಟ್ಬಿಡ್ತಾರೆ ಅಷ್ಟೇ. ಬಟ್ ಇದು ನೀನು ಕೊಡ್ತೀಯಪ್ಪ, ನಾವು ಕೊಡೋಕ್ಕಾಗಲ್ಲ ಅಂತಂದರೆ ನೀವು ಸಣ್ಣದು ಏನಾದರೂ ಆಗುವಂಥದ್ದು ಕೊಡಿ. ಮೂಗ್ಬಟ್ಟು ಕೊಡಿ, ಆಮೇಲೆ ಚಿಕ್ಕ ಓಲೆ ಕೊಡಿ, ಇಲ್ಲ ಏನಾಗುತ್ತೋ ಅದು ಕೊಡಿ. ಅದು ನಿಮ್ಗೆ ಏಳಿಗೆ ಆಗುತ್ತೆ ಅಂತ. ಅಂಡ್ ನಾನು ನನಗೆ ಯಾರೋ ಗೋಲ್ಡ್ ಕೊಟ್ಟರೆ ಒಳ್ಳೇದಾಗತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ಗೋಲ್ಡ್ ಕೊಡೋಣ ಅನ್ಕೊಂಡೆ. ನಾನು ಅನ್ಕೊಂಡೆ ಇದು ಇಷ್ಟೇ, ಆಮೇಲೆ ನೀನು 10 ವರ್ಷ ಏನು ಕೇಳಂಗಿಲ್ಲ, ಸೀರೆ ಕೇಳಂಗಿಲ್ಲ. ಬಂಗಾರ ದುಡ್ಡು ತಗೋ, ನಾನು ದುಡ್ಡು ಕೊಟ್ಟಿದ್ದೀನಿ ಕಷ್ಟಪಟ್ಟು. ಅಲ್ಲಿ ನನಗೆ ಸಾರಿ ನಾನೇ ಕೊಡ್ಸ್ಬಿಟ್ಟು 5 ವರ್ಷದ ತನಕ ಸಾರಿ ಕೇಳ್ಬೇಡ ಅಂತ ಒಂದು ಸಾರಿ ಕೊಡ್ಸ್ಬಿಟ್ಟು. ಹೌದು, ಒಂದು ಸ್ಯಾರಿ ಕೊಡ್ಸಿದ್ದೀನಿ, ಅದಕ್ಕೆ 5 ವರ್ಷದವರೆಗೂ ಕೇಳ್ಬೇಡ ಅಂದ್ರೆ. ಈಗ ದುಡ್ಡು ಕೊಡ್ತೀನಿ 5 ವರ್ಷದವರೆಗೂ ಕೇಳ್ಬೇಡ ಅಂತೀನಿ. ಸೊ ಇಷ್ಟೇ ನಾನು ಹೇಳಿದ್ದು. ದುಡ್ಡು ಎಷ್ಟಿದೆ ಅಂತ ಗೆಸ್ ಮಾಡಿ. ದುಡ್ಡು ಬಂದ್ಬಿಟ್ಟು ವೆರಿ ಕಾಸ್ಟ್ಲಿ ಅಮೌಂಟ್ ಇದೆ. ಸುಮ್ಮನೆ ಬಿಲ್ಡಪ್ ತಂದಿದೆ. ಹೇಳಿ ಎಷ್ಟಿದೆ ಹೇಳು. ಇದರಲ್ಲಿ ಬೇಜಾನ್ ದುಡ್ಡಿದೆ. ನೋಡಿ 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 100 ರೂಪೀಸ್. ಒಳಗಡೆ 100 ಇದೆ, ಮೇಲ್ಗಡೆ 500 ಇದೆಯಲ್ಲ. ಗೊತ್ತಾಯ್ತಾ ನಿಮ್ಗೆ? ಸೀರೆ ಎಷ್ಟು ಚೆನ್ನಾಗಿದೆ, ಚೆನ್ನಾಗಿ ಕ್ಯೂಟ್ ಆಗಿಲ್ಲ. ಅರ್ಶಿನ ಕುಂಕುಮ ಮಾಡ್ಬಿಡಿದೆ. ಪರವಾಗಿಲ್ಲ, ಅರ್ಶಿನ ಕುಂಕುಮಕ್ಕೆ ಅಂತ ಕೊಟ್ಟಿರೋದು ದುಡ್ಡು. ಇದ್ರಲ್ಲಿ 500 ರೂಪಾಯಿ ಅಲ್ಲ 100 ರೂಪೀಸ್ ಕೊಟ್ಟಿದ್ರು. ಹಾಗಾದ್ರೆ ವಾಪಸ್ ಕೊಡು, ಮಿಕ್ಕಿದ ದುಡ್ಡು ವಾಪಸ್ ಕೊಡು. ಥ್ಯಾಂಕ್ ಯು, ತಗೊಳ್ಳಿ. ಮಿಕ್ಕಿದ ದುಡ್ಡು ವಾಪಸ್ ಕೊಡು. 100 ತಾಳಿ. ರಿಯಲ್ ಕೊಡ್ತಿದ್ಯಲ್ಲ, ಬೇಡ ಬಂಗಾರ ಇಟ್ಕೊ, ಮನೆ ಖರ್ಚಿಗೆ ಇಟ್ಕೊ, ಆರಾಮಾಗಿರು. ಸೊ ನನ್ನ ಹೆಂಡತಿ ಸಿಕ್ಕಾಪಟ್ಟೆ ಸಖತ್ತು. ಸೊ ನನಗೋಸ್ಕರ ಸ್ವೀಟ್ ಎಲ್ಲ ಮಾಡಿದ್ದಾಳೆ. ಸೊ ಸ್ವೀಟ್ ಹೆಂಗೆ ಮಾಡಿದ್ಲು ಏನು ಅದೆಲ್ಲ ನೀವು ಆಲ್ರೆಡಿ ಒಂದು ವಿಡಿಯೋ ಜಲಕ್ ನೋಡಿರ್ತೀರ. ಬಂಗಾರು ಈಗ ಸ್ವೀಟ್ ತೊಗೊಂಬಾದು ನಿಂಗೆ ಮಾಡಿರೋದು ಅದು ಬ್ರೌನಿ ಮಾಡಿದ್ದಾಳೆ. ನನ್ನ ಹೆಂಡತಿ ನನಗೋಸ್ಕರ ಪಾಯಸ ಮಾಡಿದ್ದಾಳೆ, ಓಕೆ ತಿಂದೆ. ಸೊ ಇದು ಸಕ್ಕದಾಗಿ ಮಾಡಿದ್ದಾಳೆ. ಆ್ಯಂಡ್ ಇದೊಂದು ಕುಕ್ಕಿ ಅಂತೆ, ನೀವು ನೋಡ್ಬೋದು ಎಷ್ಟು ಸೂಪರಾಗಿ ಮಾಡಿದ್ದಾಳೆ. ಬೈಟ್ಸ್ ಥರ ಇವಳೇ ಕುಕ್ ಮಾಡಿರೋದು, ಆಲ್ಮಂಡ್ ಬೈಟ್ಸ್ ಅಂತ. ಹೆಂಗೆ ಕುಕ್ ಮಾಡಿದ್ದಾಳೆ ಅನ್ನೋ ರೆಸಿಪಿ ನೆಕ್ಸ್ಟ್ ಟೈಮ್ ನಾನು ಖಂಡಿತವಲ್ಲೂ ನಿಮ್ಗೆ ತೋರ್ಸೋಕೆ ಹೇಳ್ತೀನಿ. ಬಟ್ ನಂಗೆ ಸರ್ಪ್ರೈಸ್ಗೆ ಮಾಡಿದ್ರೆ ತುಂಬ ಸಕ್ಕದಾಗಿದೆ. ಪುಳಿಯೋಗ್ರೆ. ಪುಳಿಯೋಗ್ರೆ ನಿಮಗೆ ಟೀ ಆದ್ಮೇಲೆ ಟೀ ಬೇಕಲ್ವಾ? ತಿಂಡಿ ಆದ್ಮೇಲೆ ನಮ್ಮ ಚಿನ್ನ ಇದು ಚಿನ್ನಿ, ಸಾರಿ ಇಲ್ಲಿ ಬ್ರೌನಿ ಬಂದ್ಬಿಡ್ತು. ಚಿನ್ನಿ ಬಿಡ, ನಾನು ನಿನ್ನ ಜೊತೆ ಬ್ರೌನಿ ಅಂತ. ಆಮೇಲೆ ನನಗೋಸ್ಕರ ಪಾಯಸ ಮಾಡಿದ್ದಾಳೆ. ನೋಡಿ, ಇದಕ್ಕಿಂತ ಒಬ್ಬ ಗಂಡನಿಗೆ ಏನು ಬೇಕು? ಚಿನ್ನಮ್ಮ, ಸಾರಿ ಚಿನ್ನಮ್ಮ, ನಾನು ಅವಳಿಗೆ ಎಷ್ಟೊಂದು ಸತಿ ಬೈದ್ಬಿಡ್ತೀನಿ, ನಾನು ಕೋಪ ಮಾಡ್ಕೊಂಡ್ಬಿಡ್ತೀನಿ. ಬಟ್ ಅದನ್ನು ತುಂಬ ತಾಳ್ಮೆಯಿಂದ
ಕನ್ಸೋಲ್ ಮಾಡ್ತಾಳೆ. ಥ್ಯಾಂಕ್ ಯು ಚಿನ್ನಮ್ಮ, ಸಾರಿ ಬೈದಿರ. ಯಾವಾಗ್ಲೂ ಬೈತೀಯ ನೀನು, ನನಗೆ ಬೈತಾನೇ ಇರ್ತಾನೆ ಒಟ್ಟ ಆ್ಯಕ್ಚುಲಿ ಏನು ಗೊತ್ತಾ, ನಾನೇ ಅವಳಿಗೆಲ್ಲ. ಸೊ ನಾನೇ ಅವಳಿಗೆ ಅಪ್ಪ ಅಮ್ಮ ಅತ್ತೆ ಮಾವ ಎಲ್ಲ ಟಾರ್ಚರ್ ಕೊಡೋದು ನಾನೇ. ಸೊ ನನಗೆ ಅದನ್ನು ತುಂಬ ಖುಷಿ. ಪ್ರೀತಿ ಮಾಡೋದು ಮಾತ್ರ ನಾನೇ ಚಿನ್ನ. ಈಗ ನೋಡು, ಯಾರೊಬ್ಬರ ಮೇಲೆ ಕೋಪ ಮಾಡ್ಕೋತೀವಿ ಅಂದರೆ ಅವ್ರ ಮೇಲೆ ಜಾಸ್ತಿ ಪ್ರೀತಿ ಇರೋದಕ್ಕೆ ಕೋಪ ಮಾಡ್ಕೊತೀವಿ. ಈಗ ನೀನು ನನ್ನ ಮೇಲೆ ಕೋಪ ಮಾಡ್ಕೊತೀವಿ, ಯಾಕೆ ನಿನ್ನ ನನ್ನ ಮೇಲೆ ಪ್ರೀತಿ ಇದೆ. ನಾನು ನೀನು ಓಕೆ ಗೈಸ್, ಇವಾಗ ಈ ವಿಡಿಯೋದಲ್ಲಿ ಇವಳು ಸಾಫ್ಟ್ನೆಸ್ ನೋಡ್ರಿ. ಒಂದು ವಿಡಿಯೋದಲ್ಲಿ ಒಂದು ದಿವಸ ಏನಾದರೂ ಒಂದು ಈ ಥರದ್ದು ಒಂದು ವಿಡಿಯೋ ಮಾಡಿ ಅವಳು ಕೋಪನೆಸ್ ತೋರಿಸ್ತೀನಿ. ಸೊ ಭೀಮ್ ಅಮಾವಾಸ್ಯೆ ದಿವಸ ನನಗೆ ಇಷ್ಟೆಲ್ಲ ಮಾಡಿದ್ಯಾ, ಥ್ಯಾಂಕ್ ಯು ಸೊ ಮಚ್, ಲವ್ ಯು. ಹಿಂಗೆ ಜೊತೆಲಿ ಯಾವಾಗಲೂ ಖುಷಿಯಾಗಿರು. ಆಮೇಲೆ ಈಗ ಗೋಲ್ಡ್ ಕೊಟ್ನಲ್ಲ, ಎಷ್ಟು ಖುಷಿ ಆಯ್ತು ನಿಂಗೆ? ಗೋಲ್ಡ್ ನಂಗೆ ಖುಷಿ ಆಗ್ಲಿಲ್ಲ, ಗೋಲ್ಡ್ ಅವಶ್ಯಕತೆ ಅದು ಕಷ್ಟಕ್ಕಾಗ್ಲಿ ಅಂತಾನೆ ಕೊಟ್ಟಿರೋದು. ಅಂದ್ರೆ ಫಾರ್ ಎಕ್ಸಾಂಪಲ್ ಇರೋ ಕಷ್ಟ ಇರುತ್ತೆ, ವಾಪಸ್ ಇಸ್ಕೊತೀವಿ. ಓಕೆ ಓಕೆ, ಸುಮ್ಮನೆ ಹೇಳಿದೆ ಚಿನ್ನಮ್ಮ, ನೀನು ಯಾವಾಗ ಖುಷಿಯಾಗಿರ್ಬೇಕು. ನಮ್ಗೆ ಎಷ್ಟೇ ಕಷ್ಟ ಇದ್ರು ನಾವು ಖುಷಿಲಿ ತೊಗೊಂಡಿರೋ ವಸ್ತುಗಳನ್ನು ಮಾರಬಾರ್ದು. ಬಟ್ ಅಂದ್ರೂ ಈ ಸಿಚುವೇಶನ್ ಅಲ್ಲೂ ಎಲ್ಲ ಇದು ಮಾಡಿ ನಾನು ಬೇಡ ಅಂತಿದ್ದೆ, ಅಂದ್ರೂ ತಗೊಂಡ್ ಬಂದು ಕೊಟ್ಟಿದ್ದೀರಲ್ಲ, ಸೊ ಥ್ಯಾಂಕ್ ಯು. ಅದು ಅಲ್ದಲ್ಲ ನನಗೆ ಗೊತ್ತೇ ಇಲ್ಲ, ನಾನು ಎಲ್ಲಿಗೂ ಹೋಗ್ತೀನಿ, ನಾನು ಮೀಟಿಂಗ್ ಎಲ್ಲ ಹೋಗ್ಬೇಕು ಏನೋ ಸಮಥಿಂಗ್ ಏನೋ ಅಂತ ಇದ್ರಪ್ಪ. ಯಾರೋ ಫ್ರೆಂಡ್ ಫೋನ್ ಮಾಡಿದ್ದ, ಇರು ಮಗ ಬಂದೆ. ನನಗೆ ಹೇಳ್ತಾನೆ ಅನ್ಕೊಂಡೆ, ನನಗೆ ಎಲ್ಲ ಕಡೆ ಹೊರಗಡೆ ಹೋಗ್ಬೇಕಾದ್ರೆ ಹೇಳೋಗ್ತಾರೆ, ನೆನ್ನೆ ಏನು ಒಂದು ಮಾತು ಹೇಳಲಿಲ್ಲ, ಸೀದಾ ಹೋಗ್ಬಿಟ್ಟಿದ್ದಾರೆ. 11:45 ಆಯ್ತು ನೈಟ್ ಬರೋತ್ತಿಗೆ. ನಾನು ಅದೇ ಆ್ಯಕ್ಚುಲಿ ಏನಾಯ್ತು ಗೊತ್ತಾ, ನಾನು ಅದನ್ನು ಎತ್ತಿಡ್ಸಿದ್ದೆ. ಅದಾದಮೇಲೆ ಇನ್ನೊಂದೇನು ಥಿಂಗ್ ಅಂತಂದರೆ, ಅದನ್ನು ನಾನು ಮೈಂಡಲ್ಲಿ ಇದ್ದಿದ್ದು ನಾನು ನಿನಗೆ ಆಮೇಲೆ ಕೊಡೋಣ ಅಂತ. ಬಟ್ ಏನೋ ಸ್ವಲ್ಪ ಜುಗಲ್ಬಂದಿ ಮಾಡಿಬಿಟ್ಟು ರಿಕ್ವೆಸ್ಟ್ ಮಾಡೋದು. ಜುಗಲ್ಬಂದಿ ಇನ್ ದ ಸೆನ್ಸ್ ಏನೋ ಒಂದು ಗುಜಾಡ್ ಅಂದ್ರೆ ಭಾಷೆ ಮಾತಾಡ್ತಾರೆ, ನನಗೆ ಅರ್ಥ ಅದು ಹಂಗಲ್ಲ. ಅಂದರೆ ಏನೇನೋ ಸರ್ಕಸ್ಗಳು ಮಾಡಿ ಆ ಕಡೆ ಈ ಕಡೆ ಎಲ್ಲ ಓಡಾಡಿ ಒಂದು ಲೆವೆಲ್ಗೆ ತರಬೇಕು ಅಂತ ಮೈಂಡಲ್ಲಿತ್ತು, ಅದಕ್ಕೆ ತಂದೆ. ಬೇರೆ ಪ್ಯಾಟರ್ನ್ ತರಬೇಕಿತ್ತು. ಏನು ತಲೆ ಕಟ್ಸ್ಕೊಂಡು ನಿಂಗೆ ಇಷ್ಟ ಆಗಲಿಲ್ಲ ಅಂದರೆ ಇಷ್ಟ ಆಯ್ತು, ಬಟ್ ನಂಗೆ ಬೇಡ ಆಗಿತ್ತು, ಅವಶ್ಯಕತೆ ಇರಲಿಲ್ಲ. ಈಗ ಬೇಡ ಅಂತೀಯ, ಬೇರೆ ಪ್ಯಾಟರ್ನ್ ಬೇಕು. ನಾನು ಈಗ ಎಲ್ಲರೂ ಈ ವಿಡಿಯೋ ಮೂಲಕ ಏನು ಹೇಳ್ತೀನಿ ಅಂದರೆ, ಗುರು ನೀನು ಶೋಕಿ ಮಾಡ್ಬಿಡ ಅಂತ ನಮ್ಗೆ ಬಿಡ್ತಾರೆ. ಸೊ ಯಾರಿಗೂ ಇದನ್ನ ತಗೊಂಬನ್ನಿ ಅಂತ ನಾನು ಹೇಳಲ್ಲ. ನೀವು ಸಣ್ಣದು ಏನು ಮಾಡಿದ್ರು ನಿಮ್ಮ ಹೆಂಡತಿ ಖುಷಿ ಆಗುತ್ತೆ. ಅರಿಶಿನ ಕುಂಕುಮ ಮೇನ್ ಒಂದು ಹುಡುಗಿಗೆ ಅರಿಶಿನ ಕುಂಕುಮ ಅಷ್ಟೇ, ಹೂವು ಅಷ್ಟು ಕೊಟ್ರೇನೆ ಫುಲ್ ಖುಷಿ ಆಗ್ತದೆ. ನಂಗೆ ಅಷ್ಟೇ ಸಾಕಾಗಿತ್ತು. ಪಾಪ ಇವರು ಅದ್ರ ಜೊತೆಗೆ ಸ್ವಲ್ಪ ಕ್ಯಾಶು ಕೊಟ್ಟಿದ್ದಾರೆ. ಸೀರೆ ಅದೇ ಹೇಳಿದೆ, ಅರಿಶಿನ ಕುಂಕುಮ ಸಾರಿ ಹೇಳಿಲ್ವಾ ನೋಡಿದ್ರ. ಸೊ ನೋಡಿ ಅಂದ್ರೆ ಅವಳು ಮೆನ್ಷನ್ ಮಾಡಬೇಕು, ಯಾಕಂದ್ರೆ ನಾವು ಕಷ್ಟಪಟ್ಟು ಕೊಡ್ಸಿರ್ತೀವಲ್ಲ, ಅದಕ್ಕೊಂದು ಏನೋ ಸ್ವಲ್ಪ ಡೆಡಿಕೇಟೆಡ್ ಆಗಿರುತ್ತೆ ಅಂದ್ರೆ ಅವಳು ಡೆಡಿಕೇಟೆಡ್ ಆಗಿ ಹೇಳಬೇಕು. ಓಕೆ, ಸೊ ಈಗ ನಾವು ತಿಂಡಿ ಮಾಡೋ ಟೈಮ್ ಬಂತು. ಸೊ ಎಸ್, ಸೊ ಒಟ್ಟಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಮಾಡಬೇಕಾದ್ರೆ ಇಷ್ಟೇ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಮ್ಮ ಜೋಡಿನ ನಿಮ್ಗೆ ಇಷ್ಟ ಆದರೆ ಮತ್ತಷ್ಟು ಕಮೆಂಟ್ಸ್ಗಳು ಮಾಡಿ, ಮತ್ತಷ್ಟು ಯಾವ ಥರದ ವೀಡಿಯೋಸ್ಗಳನ್ನ ಮಾಡಬೇಕು ಅಂತ ನೀವು ನಮಗೆ ಸಜೆಸ್ಟ್ ಮಾಡಿ. ಬಿಕಾಸ್ ನಾವು ವಿಡಿಯೋಸ್ ಮಾಡೋದು ನಿಮಗೋಸ್ಕರ. ಸೊ ದಯವಿಟ್ಟು ನಿಮ್ಮ ಪ್ರೀತಿ ಹಿಂಗೆ ಇರಲಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಹೇಳಿದ್ಮೇಲೆ ಎಲ್ಲ ಒಂದೊಂದಿಷ್ಟು ವ್ಲಾಗ್ಗಳಲ್ಲಿ ಮುತ್ತು ಕೊಡ್ತಾರೆ. ನಾನು ಬಾಯ್ ಹೇಳ್ತೀನಿ, ಮುತ್ತು ಕೊಡ್ತೀನಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಹಂಗಲ್ಲ ಜನಮ್ಮ, ಹಿಂಗೆ ಬಂದು ಕೊಡು. ಏನು ಜನಮ್ಮ, ರೆಡಿ ಪ್ಲೀಸ್ ರೆಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಕೊಡು ಜನಮ್ಮ, ಯೂನಿಕ್ ಆಗಿ. ಎಲ್ಲರೂ ಸ್ಟಾರ್ಟ್ ಕಾರ್ಡ್ ಯೂನಿಕ್ ಆಗಿ ಮಾಡ್ತಾರೆ, ನಾವು ಎಂಡ್ ಕಾರ್ಡ್ ಯೂನಿಕ್ ಆಗಿ. ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಬಾ ಮುಸು ಜನ ಲಾಸ್ಟ್ ಇನ್ನೊಂದ್ಸತಿ ಪ್ಲೀಸ್ ನೀಟಾಗಿ ಮಾಡು. ಓಕೆನಾ, ರೆಡಿ. ಸೊ ಈ ವಿಡಿಯೋನ ನೀನು ಎಂಡ್ ಮಾಡ್ತಾ ಇದೀವಿ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಏನು ಕೊಟ್ಟೆ ನನಗೆಲ್ಲ ಇಷ್ಟ ಆಗಲ್ಲ. ಬಾಯ್.